Modi, he's fantastic. I mean, fantastic man. A lot of these leaders are fantastic. You have to understand one thing. They're 100%. These people are the sharpest people. ಒಂದು ವೇಳೆ ಅಮೆರಿಕ ಭಾರತ ಪಾಕಿಸ್ತಾನದ ಮಧ್ಯೆ ಇಂಟರ್ಫಿಯರ್ ಆಗದೆ ಇದ್ದಿದ್ರೆ ನಿಜಕ್ಕೂ ದೊಡ್ಡ ಯುದ್ಧವೇ ನಡೆದು ಹೋಗ್ತಾ ಇತ್ತ, ಅಣು ಬಾಂಬ್ ಪ್ರಯೋಗ ಆಗ್ತಾ ಇತ್ತ. ಹೀಗೆ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿರುವಾಗಲೇ ಅಮೆರಿಕ ಯಾಕೆ ಇಲ್ಲಿ ಮಧ್ಯಪ್ರವೇಶವನ್ನ ಮಾಡಿತು? ಯುದ್ಧವನ್ನ ತಡೆಯೋದಕ್ಕೆ ಯುದ್ಧದ ಮುನ್ಸೂಚನೆ ಸಿಕ್ಕಿತ್ತು, ಬಟ್ ಈ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸಬೇಕು, ಈಗೇನು ಭಾರತ ಪಾಕಿಸ್ತಾನದ ಮಧ್ಯೆ ಸಂಘರ್ಷ ಶುರುವಾಗಿದೆ ಇದನ್ನ ಇಲ್ಲಿಗೆ ತಡಿಬೇಕು ಅಂತ ಅಮೆರಿಕ ಬಂದಿದ್ರು ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳು ಬೆಳಕಿಗೆ ಬರುತ್ತೆ. ಯಾಕಂದ್ರೆ ಕರಾಚಿ ಮೇಲಿನ ದಾಳಿಗೂ ಕೂಡ ರೆಡಿಯಾಗಿ ಈ ಸಲ ಅಂತೂ ವೈರಿ ರಾಷ್ಟ್ರದ ಗರ್ವಭಂಗ ಮಾಡಲೇಬೇಕು ಅಂತ ಎಲ್ಲಾ ರೀತಿಯಲ್ಲೂ ರೆಡಿಯಾಗಿದ್ದ ಭಾರತ ಪಾಕಿಸ್ತಾನದ ಜೊತೆಗೆ ದಿಢೀರ್ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾದ್ರೂ ಯಾಕೆ? ಹಾಗೆ ಇನ್ನೊಂದು ಕಡೆ ಪಾಕಿಸ್ತಾನ ಕೂಡ ರಣೋತ್ಸಾಹವನ್ನ ತೋರಿಸ್ತಾ ಇತ್ತು. ಹೀಗಿದ್ರೂ ಅಮೆರಿಕ ಮುಂದೆ ಕದನ ವಿರಾಮದ ಪ್ರಸ್ತಾಪವನ್ನ ಮುಂದೆ ಇಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡುತ್ತೆ. ವರದಿಗಳ ಪ್ರಕಾರ ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆ ಮೇಲೆ ಭಾರತ ಬ್ರಹ್ಮೋಸ್ ಮಿಸೈಲ್ ದಾಳಿಯನ್ನ ನಡೆಸಿದ್ದು ಅಮೆರಿಕವನ್ನೇ ಶೇಕ್ ಮಾಡೋ ಹಾಗೆ ಮಾಡಿದೆ. ಅದು ಹೇಗೆ, ಯಾವ ರೀತಿ, ಅಮೆರಿಕದ ಲೆಕ್ಕಾಚಾರ ಏನು ಅನ್ನೋದ್ರ ಬಗ್ಗೆ ಈ ವರದಿಯಲ್ಲಿ ಮಾಹಿತಿ ಇದೆ, ಪೂರ್ತಿಯಾಗಿ ನೋಡಿ. ಕಾಶ್ಮೀರ ನಮಗೆ ಸಂಬಂಧಿಸಿದ ವಿಷಯನೇ ಅಲ್ಲ ಅಂತ ಅಮೆರಿಕ ಹೇಳ್ಕೊಂಡು ಬರ್ತಾ ಇತ್ತು. ಭಾರತ ಹಾಗೆ ಪಾಕ್ ನಡುವೆ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆಯನ್ನ ವಹಿಸಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಮೂರು ಕಡೆಯಿಂದಾನು, ಅಂದ್ರೆ ಭಾರತ, ಪಾಕಿಸ್ತಾನ, ಅಮೆರಿಕ, ಈ ಮೂರು ಬಣಗಳಿಂದ ಯಾವುದೇ ಅಧಿಕೃತ ಹೇಳಿಕೆ ಹೊರಬಂದಿಲ್ಲ. ಆದರೆ ಎರಡು ಪರಮಾಣು ಸಶಕ್ತ ದೇಶಗಳ ನಡುವಿನ ಯುದ್ಧ ಏನಾದ್ರೂ ವಿಪರೀತಕ್ಕೆ ಹೋಗಿ ಅದು ಪರಮಾಣು ದಾಳಿ ಹಂತದ ತನಕ ತಲುಪಬಹುದು ಅನ್ನೋ ಭೀತಿ ಅಮೆರಿಕ ಸಂಧಾನ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಕಾರಣ ಆಯ್ತು ಅನ್ನೋ ವಿಶ್ಲೇಷಣೆ ಈಗ ಕೇಳಿ ಬರ್ತಾ ಇದೆ. ಹಾಗೆ ಇಂತಹ ಪರಮಾಣು ಭೀತಿ ಹುಟ್ಟಲು ಕಾರಣವಾದ ಬೆಳವಣಿಗೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇಲ್ಲಿದೆ ನೋಡಿ. ಭಾರತದ 4 ವಾಯುನೆಲೆ ಗುರಿ ಮಾಡಿಕೊಂಡು ಪಾಕ್ ನಡೆಸಿದಂತಹ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನ 8 ವಾಯುನೆಲೆಯ ಮೇಲೆ ಭಾರತ ದಾಳಿ ಮಾಡಿತ್ತು. ಅದರಲ್ಲೂ ಪಾಕಿಸ್ತಾನ ಸೇನೆಯ ಕೇಂದ್ರ ಕಚೇರಿ ಇರೋ ರಾವಲ್ಪಿಂಡಿಯ ಮೇಲಿನ ದಾಳಿ ಪಾಕ್ನ ಆತಂಕವನ್ನ ಜಾಸ್ತಿ ಮಾಡಿತ್ತು. ದಾಳಿ ನಡೆದ ಸ್ಥಳ ಪಾಕಿಸ್ತಾನದ ಸೇನೆ ಮುಖ್ಯಸ್ಥ ಮುನೀರ್ ಮನೆಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ, ಹಾಗೆ ಪಾಕ್ ಅಣ್ವಸ್ತ್ರ ನಿರ್ವಹಣೆಯ ಕಮಾಂಡ್ ಕೇಂದ್ರದ ಸಮೀಪದಲ್ಲೇ ಇತ್ತು. ಹಾಗೇನೆ ಸರ್ಗೋದಾದಲ್ಲಿನ ಪಾಕ್ನ ಅಣ್ವಸ್ತ್ರ ಸಂಗ್ರಹಾರಕ್ಕೆ ತೆರಳೋ ಸುರಂಗ ಬಾಗಿಲ ಬಳಿಯೇ ಈ ಅಟ್ಯಾಕ್ ನಡೆದಿತ್ತು. ಇನ್ ಕೇಸ್ ಪಾಕಿಸ್ತಾನ ಇನ್ನಷ್ಟು ದಾಳಿಯನ್ನ ಮಾಡಿದ್ರೆ ಪಾಕಿಸ್ತಾನದ ಅಣ್ವಸ್ತ್ರಗಳನ್ನ ರಹಸ್ಯವಾಗಿ ಸಂಗ್ರಹಿಸಿರೋ ಕಿರಾನ ಬೆಟ್ಟದ ಮೇಲೆ ದಾಳಿಗೆ ಭಾರತ ಸಜ್ಜಾಗಿದೆ ಅನ್ನೋ ಮಾಹಿತಿ ಪಾಕಿಸ್ತಾನ ಹಾಗೇನೆ ಅಮೆರಿಕ ಕಿವಿಗೆ ಬಿದ್ದಿತ್ತು. ಹೀಗಾಗಿ ಬೆಚ್ಚಿ ಬಿದ್ದ ಪಾಕಿಸ್ತಾನ ಕದನ ವಿರಾಮಕ್ಕೆ ಭಾರತದ ಮನವೊಲಿಕೆ ಮಾಡಬೇಕು ಅಂತ ಅಮೆರಿಕ ಬಳಿ ಬೇಡ್ಕೊಂಡಿದೆ. ಈ ರಹಸ್ಯ ಸ್ಥಳದಲ್ಲಿ ಅಣ್ವಸ್ತ್ರ ಸಂಗ್ರಹಕ್ಕೆ ಸ್ವತಃ ಅಮೆರಿಕವೇ ನೆರವು ನೀಡಿದ್ದ ಹಿನ್ನೆಲೆಯಲ್ಲಿ ಅಪಾಯದ ಸುಳಿವನ್ನ ಅರಿತ ಅಮೆರಿಕ ಭಾರತದ ಮೇಲೆ ಒತ್ತಡವನ್ನ ಹಾಕಿ ಸಂಧಾನದ ಹೆಜ್ಜೆಯನ್ನ ಹಾಕ್ತು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನವನ್ನ ಪುಡಿಗಟ್ಟೋದಕ್ಕೆ ಭಾರತ ಕೈಗೊಂಡಿರೋ ಆಪರೇಷನ್ ಸಿಂಧೂರ, ಏಪ್ರಿಲ್ 22ರಂದು ಜಮ್ಮುವಿನಲ್ಲಿ ನಡೆದ ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಪ್ರತ್ಯುತ್ತರ ನೀಡೋದರ ಜೊತೆಗೆ ಉಗ್ರರನ್ನ ಸಾಕಿ ಸಲಹುತ್ತಾ ಇರೋ ವೈರಿ ದೇಶಕ್ಕೆ ಇದಿನ್ನೂ ಕಂಟಿನ್ಯೂ ಆಗೋಕೆ ಬಿಡೋದಿಲ್ಲ ಅನ್ನೋ ಕಠಿಣ ಸಂದೇಶವನ್ನ ರವಾನೆ ಮಾಡಿತ್ತು. ಪಾಕಿಸ್ತಾನದ ಯಾವ ಜಾಗ ಕೂಡ ಉಗ್ರರಿಗೆ ಸುರಕ್ಷಿತ ಅಲ್ಲ. ನೀವು ಪಾಕಿಸ್ತಾನದ ಒಳಗಡೆ ಎಲ್ಲಿ ಅಡಗಿ ಕೂತಿದ್ರು ಕೂಡ ನಾವು ಹುಡುಕೊಂಡು ಬಂದು ಹೊಡಿತೀವಿ. ಈ ಸಲ ದೊಡ್ಡ ತಲೆಗಳೇ ನಮ್ಮ ಗುರಿಯಾಗಿದೆ ಅನ್ನೋ ಮೆಸೇಜ್ ಅನ್ನ ಭಾರತ ಪಾಕಿಸ್ತಾನಕ್ಕೆ ರವಾನೆ ಮಾಡಿತ್ತು. ಭಾರತದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿರೋ ಅಥವಾ ಸೃಷ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋ ಉಗ್ರರಿಗೆ ಅವರನ್ನ ಬೆಂಬಲಿಸ್ತಾ ಇರೋ ಗುಪ್ತಚರ ಸಂಸ್ಥೆ ಐಎಸ್ಐ ಮತ್ತು ಸೇನಾಧಿಕಾರಿಗಳಿಗೆ ಆಪರೇಷನ್ ಸಿಂಧೂರದ ಮೂಲಕ ತಲುಪಿಸೋದು ಹಾಗೆ ಮನವರಿಕೆ ಮಾಡಿಸೋದು ಭಾರತದ ಉದ್ದೇಶ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂತಹ ಮಿಲಿಟರಿ ಮುಖಾಮುಖಿಯಲ್ಲಿ ಅತ್ಯಂತ ನಿರ್ಣಾಯಕ ತಿರುವು ಬಂದಿದ್ದೆ ಭಾರತ ರಾವಲ್ಪಿಂಡಿ ಮೂಲದ ನೂರ್ ಖಾನ್ ವಾಯುನೆಲೆಯನ್ನ ಗುರಿ ಮಾಡಿಕೊಂಡು ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನ ನಡೆಸಿದಾಗ. ಈ ದಾಳಿ ಯಾವ ರೀತಿಯಾಗಿತ್ತು ಅಂತಂದ್ರೆ, ಇಲ್ಲಿ ತನಕ ಈ ಪರಿಸ್ಥಿತಿಯಿಂದ ದೂರಾನೇ ಉಳ್ಕೊಂಡಿದ್ದ ಅಮೆರಿಕ
ತಕ್ಷಣವೇ ಮಧ್ಯಸ್ಥಿಕೆಯ ಪ್ರಯತ್ನಗಳನ್ನ ಶುರು ಮಾಡಬೇಕಾದ ಅನಿವಾರ್ಯತೆ ಎದುರಾಯಿತು. ಯಾಕಂದ್ರೆ ಪಾಕಿಸ್ತಾನದ 11 ವಾಯುಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಹಾನಿಯನ್ನ ಮಾಡಿತ್ತು ಭಾರತ. ಅದರಲ್ಲಿ 6 ವಾಯು ನೆಲೆಗಳ ಮೇಲೆ ಭಾರತದ ಕ್ಷಿಪಣಿಗಳು ಬಡಿದಿದ್ದು ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿತ್ತು. ಅದರಲ್ಲೂ ನೂರ್ ಖಾನ್ ವಾಯುನೆಲೆಯನ್ನ ಭಾರತ ಟಾರ್ಗೆಟ್ ಮಾಡಿದ್ದಂತೂ ವಿಶ್ವದ ದೊಡ್ಡಣ್ಣನೇ ಈ ಕಡೆ ತಿರುಗಿ ನೋಡೋ ಹಾಗೆ ಮಾಡಿತು. ರಾವಲ್ಪಿಂಡಿಯಲ್ಲಿರೋ ನೂರ್ ಖಾನ್ ವಾಯುನೆಲೆ ಪಾಕಿಸ್ತಾನದ ಮಿಲಿಟರಿಯ ಅತಿ ಮುಖ್ಯ ಏರ್ಬೇಸ್. ಇಸ್ಲಾಮಾಬಾದ್ನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರೋದು. ಪಾಕಿಸ್ತಾನದ ಮಿಲಿಟರಿಯ ಮುಖ್ಯ ಸಾಗಣೆ ಕೇಂದ್ರಗಳಲ್ಲಿ ಇದು ಕೂಡ ಒಂದು. ಯುದ್ಧ ವಿಮಾನಗಳಿಗೆ ರಿಫ್ಯೂಯಲಿಂಗ್ ವ್ಯವಸ್ಥೆಯನ್ನ ಇದು ಹೊಂದಿದೆ. ಸೇನೆಯ ಹೆಡ್ ಕ್ವಾರ್ಟರ್ಸ್ ಪಕ್ಕದಲ್ಲೇ ಇದೆ. ಪಾಕಿಸ್ತಾನದ ನ್ಯಾಷನಲ್ ಏರೋಸ್ಪೇಸ್ ಸೆಂಟರ್ ಇರೋ ಬೇನಜೀರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಇದರ ಸಮೀಪದಲ್ಲಿರೋದು. ನೂರ್ ಖಾನ್ ಮಾತ್ರ ಅಲ್ಲ, ಚಕ್ಲಾಲಾ, ಮುರಿದ್, ರಫಿಕಿ, ರಹೀಮ್, ಯಾರ್ಖಾನ್, ಸುಕ್ಕೂರ್ ಮತ್ತು ಚುನಿಯನ್ ಮತ್ತಿತರ ವಾಯು ನೆಲೆಗಳ ಮೇಲೆ ಭಾರತ ನಿಖರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡಿದ್ದು ಪಾಕಿಸ್ತಾನವನ್ನ ಕಂಗೆಡಿಸ್ಬಿಟ್ಟಿತ್ತು. ನೂರ್ ಖಾನ್ ನೆಲೆಯಲ್ಲಿ 2 ಸ್ಫೋಟಗಳಾದವು. ಅದು ಹೀಗೆ ಕಂಟಿನ್ಯೂ ಆದ್ರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಮಣ್ಣು ಪಾಲಾಗೋ ಸಾಧ್ಯತೆ ಇತ್ತು. ಇನ್ನೊಂದು ವರದಿ ಪ್ರಕಾರ 3 ವಾಯು ನೆಲೆಗಳಲ್ಲಿ ಪ್ರಮುಖವಾದ ದಾಳಿ ನೂರ್ ಖಾನ್ ವಾಯುನೆಲೆಯ ಮೇಲೆ ನಡೆದಿತ್ತು. ಇದು ಪಾಕಿಸ್ತಾನದ ಮಿಲಿಟರಿ ಲಾಜಿಸ್ಟಿಕ್ಸ್ನ ಪ್ರಮುಖ ಕೇಂದ್ರ. ಸೊ ಇಲ್ಲಿ 2 ಸ್ಫೋಟಗಳು ಸಂಭವಿಸಿದ್ದು. ಜ್ವಾಲೆಗಳು ಕಾಣಿಸ್ಕೊಂಡು ದಟ್ಟವಾದ ಹೊಗೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಇಡೀ ಪ್ರದೇಶವನ್ನ ಸೈನ್ಯ ಸುತ್ತುವರಿತು. ಮಾಧ್ಯಮದವರು ಹಾಗೆ ಸಾಮಾನ್ಯ ಜನರು ಹತ್ತಿರ ಹೋಗೋದಕ್ಕೂ ಕೂಡ ಅವಕಾಶ ಇರಲಿಲ್ಲ ಅಂತ ಅಲ್ಲಿನ ಸ್ಥಳೀಯ ನಿವಾಸಿಗಳೇ BBC ಉರ್ದುಗೆ ಹೇಳ್ಕೊಂಡಿದ್ದಾರೆ. ಹಾಗೆ ಈ ನೂರ್ ಖಾನ್ ವಾಯುನೆಲೆ ಪಾಕಿಸ್ತಾನದ ವಾಯು ಇಂಧನ ತುಂಬೋ ಸಾಮರ್ಥ್ಯ, ಪರಮಾಣು ಶಸ್ತ್ರಾಸ್ತ್ರಗಳನ್ನು ನೋಡಿಕೊಳ್ಳೋ ಕಾರ್ಯತಂತ್ರದ ಯೋಜನೆಯ ವಿಭಾಗಕ್ಕೆ ಬಹಳ ಹತ್ತಿರದಲ್ಲಿತ್ತು. ಇದೇ ಕಾರಣಕ್ಕೆ ಅಮೆರಿಕ ಭಾರತದ ಈ ಶಸ್ತ್ರ ಚಿಕಿತ್ಸಾ ಕ್ರಮವನ್ನ ಸಂಭಾವ್ಯ ಪರಮಾಣು ಬೆದರಿಕೆಯ ಎಚ್ಚರಿಕೆಯಾಗಿ ನೋಡಿತು. ಪಾಕಿಸ್ತಾನದ ಪರಮಾಣು ಕಮಾಂಡ್ ರಚನೆಯು ನಾಶವಾಗಬಹುದು ಅನ್ನೋದು ದೊಡ್ಡ ಕಳವಳಕ್ಕೆ ಕಾರಣವಾಗಿತ್ತು. ಇದನ್ನ ಅಮೆರಿಕದ ಅಧಿಕಾರಿಯೊಬ್ಬರೇ ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ನ್ಯೂಯಾರ್ಕ್ ಟೈಮ್ಸ್ ಉಲ್ಲೇಖ ಮಾಡಿದೆ. ಹೀಗಾಗಿ ನೂರ್ ಖಾನ್ ನೆಲೆ ಮೇಲೆ ಯಾವಾಗ ಕ್ಷಿಪಣಿ ದಾಳಿ ಆಯ್ತೋ ಪಾಕಿಸ್ತಾನ ಕೂಡ ಪತರಗುಟ್ಟು ಹೋಯ್ತು. ಹೀಗಾಗಿನೇ ಪಾಕಿಸ್ತಾನದ ನ್ಯಾಷನಲ್ ಕಮಾಂಡ್ ಅಥಾರಿಟಿಯ ಜೊತೆ ಪ್ರಧಾನಿ ಶೆಹಬಾಜ್ ಶರೀಫ್ ಸಭೆ ಕೂಡ ಮಾಡಿದ್ರಂತೆ. ಇದು ಎಂಥ ಸಭೆ ಅಂತಂದ್ರೆ ಪರಮಾಣು ಅಸ್ತ್ರಗಳನ್ನ ಬಳಸೋ ಸಂಬಂಧಕ್ಕೆ ನಿರ್ಧಾರ ತೆಗೆದುಕೊಳ್ಳೋ ಅಧಿಕಾರ ಇರೋ ಒಂದು ಪ್ರಾಧಿಕಾರದ ಜೊತೆ ಸಭೆ ಮಾಡಿದ್ದೇ ದೊಡ್ಡ ಬೆಳವಣಿಗೆಗೆ ಮುನ್ಸೂಚನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇದರ ಜೊತೆಗೆ ಪಾಕಿಸ್ತಾನ ಅಮೆರಿಕದ ನೆರವನ್ನ ಕೇಳ್ತು. ಅಮೆರಿಕಕ್ಕೆ ಪರಿಸ್ಥಿತಿ ಗಂಭೀರ ಹಂತಕ್ಕೆ ಹೋಗೋ ಮುನ್ಸೂಚನೆ ಗೊತ್ತಾಗಿರ್ಬೇಕಂತ ಅನ್ಸುತ್ತೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತನಾಡಿದ್ದಾರೆ. ವ್ಯಾನ್ಸ್ ಮಾತಿಗೂ ಕೂಡ ಮೋದಿ ಹೆಚ್ಚು ಸೊಪ್ಪು ಹಾಕಿರೋ ರೀತಿ ಕಾಣಿಸ್ಲೇ ಇಲ್ಲ. ಹೀಗಾಗಿನೇ ಅಮೆರಿಕದ ಮಾರ್ಕ್ ರುಬಿಯೋ ಅವರು ಭಾರತ ಮತ್ತು ಪಾಕಿಸ್ತಾನ ವಿದೇಶಾಂಗ ಸಚಿವರನ್ನ ಸಂಪರ್ಕಿಸಿ ಕೂಡ ಮಾತನಾಡಿದ್ರು. ಆ ಮಾತುಕತೆ ಎಷ್ಟು ಸಕ್ಸಸ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ಅಂತಿಮವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಖುದ್ದಾಗಿ ಮಧ್ಯ ಪ್ರವೇಶಿಸಿದ್ರು ಅಂತ ವರದಿಗಳು ಹೇಳ್ತಾ ಇವೆ. ಪಾಕಿಸ್ತಾನ ಏನಾದರೂ ಹತಾಶೆಯಲ್ಲಿ ಅಣ್ವಸ್ತ್ರ ಪ್ರಯೋಗಿಸಿ ಬಿಟ್ರೆ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವದ ಮೇಲೆ ದುಷ್ಪರಿಣಾಮ ಬೀರೋದು ನಿಶ್ಚಿತವಾಗಿತ್ತು. ಅಮೆರಿಕ ಮಧ್ಯ ಪ್ರವೇಶಿಸೋದು ಅನಿವಾರ್ಯ ಆಗಿತ್ತು ಅಂತಾನೂ ಕೂಡ ಅನ್ನಿಸುತ್ತೆ. ಇನ್ನೊಂದು ಕಡೆ ಭಾರತ ಮಾಡ್ತಾ ಇರುವಂತಹ ಅಟ್ಯಾಕ್ಗಳನ್ನು ಕೂಡ ನೋಡಿ ಬೆಕ್ಕಸ ಬೆರಗಾದ ಅಮೆರಿಕ ಮುಂದೆ ಪಾಕಿಸ್ತಾನದ ಸುರಕ್ಷಿತ ನೆಲೆಗಳ ಮೇಲೆಯೂ ಕೂಡ ದಾಳಿ ನಡೆಸಬಹುದು ಅಂತ ಅಂದಾಜು ಮಾಡಿತ್ತು. ಹಾಗಾಗಿ ಅಮೆರಿಕ ಮಧ್ಯಸ್ಥಿಕೆಗೆ ಮುಂದಾಯಿತು ಅಂತಾನೂ ವರದಿಗಳು ಹೇಳ್ತಾ ಇವೆ. ಇದು ಪಾಕಿಸ್ತಾನದ ಮಿಲಿಟರಿ ಸನ್ನದ್ಧತೆಗೆ ಒಂದು ಹೊಡೆತ ಮಾತ್ರ ಅಲ್ಲ, ಈ ಸಂಘರ್ಷ ನಿಯಂತ್ರಣ ತಪ್ಪಿದ್ರೆ ಅದು ಜಾಗತಿಕ ಸ್ಥಿರತೆ ಮೇಲೂ ಕೂಡ ಪರಿಣಾಮ ಬೀರಬಹುದು ಅನ್ನೋ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಎಚ್ಚರಿಕೆ ಕೂಡ ಆಗಿತ್ತು. ಪರಮಾಣು ಯುದ್ಧದ ಅಪಾಯದ ಮುನ್ಸೂಚನೆ ನೀಡೋ ಮೂಲಕ 2 ದೇಶಗಳ ನಡುವಿನ ಕದನಕ್ಕೆ ಅಮೆರಿಕ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಬಟ್ ಪಾಕಿಸ್ತಾನದ ವಿರುದ್ಧ ಸಮರ ನಿಲ್ಲಿಸೋ ಇರಾದೆ ತೋರದ ಮೋದಿ ಅಂತಿಮವಾಗಿ ಅಮೆರಿಕ ಉಪಾಧ್ಯಕ್ಷರ ಮನವೊಲಿಕೆ ನಂತರ ತಮ್ಮ ನಿಲುವನ್ನ ಬದಲಿಸಿದ್ರು ಅಂತಾನೂ ಹೇಳಲಾಗ್ತಾ ಇದೆ. ಅದೇನೇ ಆಗಿದ್ರೂ ಸಾಮೂಹಿಕ ನಾಶದ ಅಣ್ವಸ್ತ್ರ ಪ್ರಯೋಗದ ಚಿಂತನೆ ನಡೆಸಿದ್ದ ಪಾಕಿಸ್ತಾನಕ್ಕೆ ಅಮೆರಿಕ ಮೂಗುದಾರ ಹಾಕಿದೆ. ಇದರ ನಡುವೆ
ಸರ್ವನಾಶದ ಹೆಬ್ಬಾಗಿಲಿಗೆ ಬಂದು ನಿಂತಿದ್ದ ಪಾಕಿಸ್ತಾನ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಆದರೆ ಪಹಲ್ಗಾಮ್ ದಾಳಿಕೋರರ ಅಂತ್ಯವಾಗೋ ತನಕ ಭಾರತದ ಪ್ರತೀಕಾರ ಮಾತ್ರ ಶಮನ ಆಗೋದೇ ಇಲ್ಲ. ಒಂದು ವೇಳೆ ಸಣ್ಣ ಪುಟ್ಟ ವಿಚಾರಕ್ಕೇನಾದ್ರೂ ಪಾಕಿಸ್ತಾನ ಬಾಲ ಬಿಚ್ಚಿ ಮತ್ತೆ ಗಡಿಯಲ್ಲೇನಾದ್ರೂ ಕ್ಯಾತೆ ತೆಗೆದು ನಮ್ಮ ಮೇಲೆ ದಾಳಿಗೆ ಸಂಚು ರೂಪಿಸ್ತಾ ಇದ್ರೆ ಮೋದಿ ಮಾತ್ರ ಅದನ್ನ ಸಹಿಸಿಕೊಳ್ಳೋದೇ ಇಲ್ಲ. ಪ್ರತಿ ದಾಳಿಗೆ ರೆಡಿ ಅಂತ ಈಗಾಗಲೇ ಮೆಸೇಜ್ ಕೂಡ ರವಾನೆ ಆಗಿದೆ. ಇನ್ ಕೇಸ್ ಪಾಕಿಸ್ತಾನ ಮತ್ತೆ ಏನಾದ್ರೂ ಕಿರಿಕ್ ಮಾಡಿದ್ರೆ ಭಾರತದ ದಾಳಿಯನ್ನ ಮತ್ತೆ ಫೇಸ್ ಮಾಡಬೇಕಾಗತ್ತೆ.